ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿಡಬ್ಲ್ಯೂಆರ್ಸಿ ಆದೇಶ ವಿರೋಧಿಸಿ ಬೆಂಗಳೂರಿನಲ್ಲಿ ಕಾವೇರಿ ಕಿಚ್ಚು ಭುಗಿಲೆದಿದೆ. ಮಲ್ಲೇಶ್ವರಂನಲ್ಲಿ ಕರವೇ ಶಿವರಾಮೇಗೌಡ ಉಗ್ರ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಂಪಿಗೆ ರೋಡ್ನಲ್ಲಿರುವ ಕುವೆಂಪು ಪ್ರತಿಮೆ ಮುಂದೆ ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಶಿವರಾಮೇಗೌಡ, ಸಾರಾ ಗೋವಿಂದ್ ಸೇರಿ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದರು. ಸಿಡಬ್ಲ್ಯೂಆರ್ಸಿ ಆದೇಶ ವಿರೋಧಿಸಿ ಜುಲೈ 31ರಂದು ಬಿಜೆಪಿಯಿಂದ ಕೆಆರ್ಎಸ್ಗೆ ಮುತ್ತಿಗೆ ಹಾಕಿ ಬೃಹತ್ ಹೋರಾಟ ಮಾಡಲಾಗುವುದು ಎಂದು ಮಂಡ್ಯದಲ್ಲಿ ಬಿಜೆಪಿ ರಾಜ್ಯ ವಕ್ತಾರ ಅಶ್ವಥ್ ನಾರಾಯಣ್ ಹೇಳಿಕೆ ನೀಡಿದರು. ಡಿಕೆಶಿ ಮೇಲೆ ಬಹಳಷ್ಟು ನಿರೀಕ್ಷೆ ಮಾಡಿದ್ವಿ. ಮಳೆ ಕೈಕೊಟ್ಟ ಬಗ್ಗೆ ವರದಿ ಇದ್ರೂ ಎಚ್ಚೆತ್ತುಕೊಳ್ಳದೆ ರೈತರಿಗೆ ಈ ಸರ್ಕಾರ ದ್ರೋಹ ಮಾಡಿದೆ. ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರು ಬಿಡಲು ಆದೇಶ ಕೊಟ್ಟಿದೆ. ಸಿಡಬ್ಲ್ಯೂಆರ್ಸಿಗೆ ಸರಿಯಾದ ಮನತಟ್ಟು ಮಾಡದೆ ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿದೆ ಎಂದು ಕಿಡಿಕಾರಿದರು. ಪ್ರತಿನಿತ್ಯ 3500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಇವತ್ತು ನಿನ್ನೆ ಏನು ಆದೇಶ ಮಾಡಿದೆ. ಈ ಹಿಂದೆ ಕಳೆದ 8-10 ದಿನಗಳ ಹಿಂದೆ ಪ್ರತಿನಿತ್ಯ 800 ಕ್ಯೂಸೆಕ್ಸ್ 1000 ಕ್ಯೂಸೆಕ್ಸ್ ನೀರು ಎಲ್ಲ ಬಿಟ್ಟರು. ಮತ್ತೆ ಆಗಿದ್ಮೇಲೆ ಯಾವ ಆದೇಶ ಆಗಿತ್ತು ಅವಾಗ ನೀರು ಬಿಡಬೇಕಾದ್ರೆ? ಇವತ್ತು ಮಂಡ್ಯದ ರೈತನಿಗೆ, ರಾಜ್ಯದ ರೈತರಿಗೆ ನೀವು ಡ್ಯಾಮ್ಗಳಲ್ಲಿ ನೀರೆಲ್ಲ ಬಿತ್ತನೆ ಮಾಡಬೇಡಿ, ನಾಟಿ ಮಾಡಬೇಡಿ, ನೀರಿನ ಲಭ್ಯತೆ ಇಲ್ಲ ಅನ್ನತಕ್ಕಂಥದ್ದನ್ನು ನಮ್ಮ ರೈತರಿಗೆ ಹೇಳ್ತೀರಾ? ತಮಿಳುನಾಡಿನ ರೈತರ ಹಿತವನ್ನು ನೋಡಬೇಕು. ಸುಪ್ರೀಂ ಕೋರ್ಟಿನ ಆದೇಶ, ಟ್ರಿಬ್ಯುನಲಿನ ಆದೇಶ ಇದೆ, ಅಲ್ಲಿ ರೈತರಿಗೆ ನೀರು ಕೊಡಬೇಕು ಅನ್ನತಕ್ಕಂಥದ್ದನ್ನು ನಿಮ್ಮ ಮನಸ್ಸಲ್ಲಿದೆ ಅಂದರೆ ರಾಜ್ಯದ ರೈತನ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ಇವತ್ತು ಯೋಚನೆ ಮಾಡಿಲ್ಲ. ಇಲ್ಲಿರ್ತಕ್ಕಂಥ ನೀರು ಹರ್ಕೊಂಡು ಸಮುದ್ರಕ್ಕೆ ಸೇರ್ತಾ ಇದೆ, ಮೆಟ್ಟೂರು ಡ್ಯಾಮಲ್ಲಿ ಇರ್ತಕ್ಕಂಥ ನೀರು ಹರ್ಕೊಂಡು ಸಮುದ್ರಕ್ಕೆ ಸೇರ್ತಾ ಇದೆ ಅಂತ ಇಲ್ಲಿನ ಶಾಸಕರೇ ಹೇಳಿದ್ಮೇಲೆ ನೀರು ಕೊಡೋಂಥ ಅವಶ್ಯಕತೆ ಏನಿದೆ? ಡಿ ಕೆ ಶಿವಕುಮಾರ್ ಅರ್ಥ ಮಾಡ್ಕೋಬೇಕಿದನ್ನು. ನೀರು ಕೊಡೋದಕ್ಕೆ ಯಾಕೆ ಒಪ್ಕೊಂಡ್ಬಂದ್ರು? ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ವಿರೋಧಿಸಿ ದೊಡ್ಡಬಳ್ಳಾಪುರ ನಗರದ ತಾಲೂಕು ಕಚೇರಿ ವೃತ್ತದಲ್ಲಿ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ಬರಗಾಲವಿದ್ರೂ ನೀರು ಬಿಡುವಂತೆ ಆದೇಶ ಮಾಡಿದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರು ಬಿಡಬಾರದು ಎಂದು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ರಕ್ತವನ್ನು ಚೆಲ್ಲುತ್ತೇವೆ, ಕಾವೇರಿಯನ್ನು ಉಳಿಸುತ್ತೇವೆ. ನನಗೊಬ್ಬ ವೀರ, ನನಗೊಬ್ಬ ವೀರ, ಕನ್ನಡಿಗ ಬಾರ, ನನಗೊಬ್ಬ ಧೀರ, ಕನ್ನಡಿಗ ಬಾರ. ನಮ್ಮ ಒಂದು ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡಬಾರದು. ನಮ್ಮ ಒಂದು ರೈತರ ಹಿತಾಸಕ್ತಿಯಿಂದ ಆ ನೀರನ್ನ ನಮ್ಮಲ್ಲಿ ಉಳಿಸ್ಕೋಬೇಕು ಅಂತ ಹೇಳಿ ನಮ್ಮ ನಾಯಕರು ಹೇಳಿದ್ದಾರೆ. ಅವರೆಲ್ಲರ ಮಾತಿಗೆ ಒಂದು ಗೌರವ ಕೊಡ್ತಾ ಈ ಒಂದು ಕಾವೇರಿ ಹೋರಾಟವನ್ನ ಎಲ್ಲ ಕನ್ನಡ ಪರ ಸಂಘಟನೆಗಳು ಹೋರಾಡಿ ರಕ್ತವನ್ನಾದರೂ ಕೊಡ್ತೀವಿ, ಕಾವೇರಿ ನೀರು ಬಿಡಲ್ಲ ಅನ್ನೋದ್ರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಅವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಬಿಎಂಟಿಸಿ ಬಸ್ ಚಾಲಕನಿಗೆ ಕನ್ನಡಿಗ ಸ್ಟಿಕ್ಕರ್ ಅನ್ನು ತೆಗೆದುಹಾಕುವಂತೆ ಅಧಿಕಾರಿಯೊಬ್ಬರು ಸೂಚಿಸಿದ್ದಾರೆ ಎಂಬ ಆರೋಪದ ವಿವಾದ ಭುಗಿಲೆದ್ದಿದೆ. ಬಿಎಂಟಿಸಿ ಬಸ್ ಗ್ಲಾಸ್ ಮೇಲಿದ್ದ ಕನ್ನಡಿಗ ಪದ ಸ್ಟಿಕ್ಕರ್ ತೆಗೆಸಿ ಡಿಪೋ ಮ್ಯಾನೇಜರ್ ಉದ್ದಟತನ ಮೆರೆದಿದ್ದಾರೆ. ಸ್ಟಿಕ್ಕರ್ ತೆಗೆದಿದ್ರೆ ಬಸ್ ಡಿಪೋದಿಂದ ಹೋಗದಂತೆ ಸೂಚಿಸಿದ್ರಂತೆ. ಕನ್ನಡಿಗ ಸ್ಟಿಕ್ಕರ್ ತೆಗೆದಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಕರ್ನಾಟಕದಲ್ಲೇ ಕನ್ನಡಿಗ ಎಂಬ ಪದ ಹಾಕೋದ್ರಲ್ಲಿ ತಪ್ಪೇನು ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ
ಡಿಪೋ ಮ್ಯಾನೇಜರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಮಳೆ ಇಲ್ಲದೆ ಚಿತ್ರದುರ್ಗ ಜಿಲ್ಲೆಯನ್ನ ಭೀಕರ ಬರ ಆವರಿಸಿದ್ದು, ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೆಳೆ ವೀಕ್ಷಣೆ ನಡೆಸಿದ್ರು. ಹಿರಿಯೂರು ತಾಲೂಕು ಮೇಟಿಕುರ್ಕೆ ಗ್ರಾಮದ ಜಮೀನುಗಳ ಬೆಳೆ ವೀಕ್ಷಣೆ ನಡೆಸಿ 2 ತಿಂಗಳಿನಿಂದ ಮಳೆ ಇಲ್ಲದೆ ರೈತರ ಸಂಕಷ್ಟವನ್ನ ಆಲಿಸಿದ್ರು. ರೈತರ ಸಮಸ್ಯೆಗಳನ್ನ ಕೇಳಿ ತಿಳಿದುಕೊಂಡ್ರು. ಆರ್ ಅಶೋಕ್ಗೆ ಬೈರತಿ ಬಸವರಾಜ್, ಎಂಎಲ್ಸಿ ನವೀನ್, ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಸಾಥ್ ನೀಡಿದ್ರು. ಮಳೆ ಆದ್ರೂ ಕೂಡ ಏನು ಪ್ರಯೋಜನ ಆಗಲ್ಲ. ಇದು ಮಿಡ್ ಕೆಪಿಎಸ್ಸಿಯಲ್ಲಿ ಮತ್ತೊಂದು ಅಕ್ರಮ ವಾಸನೆ ಕೇಳಿ ಬರ್ತಿದೆ. ಕೆಪಿಎಸ್ಸಿ ನಡೆದಿರುವ ಪಿಡಿಒ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿ ಬಂದಿದೆ. 2024ರಲ್ಲಿ ನಡೆದಿರುವ ಪಿಡಿಒ ಪರೀಕ್ಷೆಯಲ್ಲಿ ಅಕ್ರಮ ಎಸಗಿದ್ದಾರೆ ಎಂದು ಆರೋಪಿಸಲಾಗಿದೆ. 2024ರ ಅಕ್ಟೋಬರ್ನಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ನೇಮಕಾತಿ ಪರೀಕ್ಷೆ ನಡೆದಿತ್ತು. ಆ ಪರೀಕ್ಷೆಯಲ್ಲಿ 52 ಅಭ್ಯರ್ಥಿಗಳು 200 ಮಾರ್ಕ್ಸ್ಗೆ 5ರಿಂದ 10 ಅಂಕ ಪಡೆದಿದ್ರು. ಆದರೆ ಇದೇ 52 ಅಭ್ಯರ್ಥಿಗಳು ಪಿಡಿಒ ಹುದ್ದೆಗೆ ನೇಮಕಗೊಂಡಿದ್ದಾರೆ. ಹೀಗಾಗಿ ಈ ಹಿಂದೆ ಕೆಪಿಎಸ್ಸಿ ನಡೆಸಿರುವ ಎಲ್ಲಾ ಪರೀಕ್ಷೆಗಳ ತನಿಖೆಗೆ ಪರೀಕ್ಷಾರ್ಥಿಗಳು ಆಗ್ರಹಿಸಿದ್ದಾರೆ. 2024ನೇ ಸಾಲಿನಲ್ಲಿ ಕೆಇಡಿಯಿಂದ ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಶನ್ ಆಗುತ್ತೆ, ಕೆಪಿಎಸ್ಸಿ ಇಂದ ಪಿಡಿಒ ನೋಟಿಫಿಕೇಶನ್ ಆಗುತ್ತೆ. ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಅಕ್ಟೋಬರ್ 27, 2024 ನಡೆದರೆ ಪಿಡಿಒ ಪರೀಕ್ಷೆಗಳು ಡಿಸೆಂಬರ್ 8, 2024 ನಡೆಯುತ್ತೆ. ವಿಲೇಜ್ ಅಕೌಂಟೆಂಟ್ ಅಲ್ಲಿ ಬರೆದಂತ ಅಭ್ಯರ್ಥಿಗಳು ಪಿಡಿಒ ಅದೇ ಪಿಡಿಒ ಎಕ್ಸಾಮ್ ಬರೀತಾರೆ. ವಿಲೇಜ್ ಅಕೌಂಟೆಂಟ್ ಅಲ್ಲಿ ಜಸ್ಟ್ 5-6 ಮಾರ್ಕ್ಸ್ ತಂದವರು ಪಿಡಿಒ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 160-166 ಮಾರ್ಕ್ಸ್ ರಾಜ್ಯಕ್ಕೆ ಟಾಪರ್ ಬಂದಿರೋದು. ಈ ರೀತಿ 52 ಜನ ಇದ್ದಾರೆ. ಹೀಗಾಗಿ ನಮಗೆ ಪೂರ್ತಿ ಇದ್ರೂ ಇದು ಅಕ್ರಮದಿಂದ ಕೂಡಿದೆ. ಇದನ್ನ ತನಿಖೆ ಮಾಡ್ಲೇಬೇಕಂತ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಶಶಿಕಾಂತ್ ಗುರೂಜಿ ಅವರ ಅಧ್ಯಕ್ಷತೆಯಲ್ಲಿ ಸಿಎಂ ಅವ್ರನ್ನ ಭೇಟಿ ಮಾಡಿ ಎಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಿದ್ವಿ. ಅವತ್ತು ಶಿವಕುಮಾರ್ ಅವರು ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರು ತನಿಖೆ ಮಾಡ್ತೀವಿ, ಯಾವುದೇ ಕಾರಣಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಆದ್ರೆ ಈಗ 2 ದಿನ ಹಿಂದೆ ಲಿಸ್ಟ್ ಬಿಟ್ಟು ಈಗ ಅವ್ರಿಗೆ ಆರ್ಡರ್ ಕಾಪಿ ಕೊಡಕ್ ಕೂತಿದ್ದಾರೆ. ಹಾಗಾದ್ರೆ ನೀವು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡ್ತಂತ ಹೊಂಟಿದಾರಲ್ಲ ಮುಖ್ಯಮಂತ್ರಿ ಅವರೇ, ನಿಮ್ಮ ಭ್ರಷ್ಟಾಚಾರ ಮುಕ್ತ ಏನಿದೆ? ಭ್ರಷ್ಟರಿಗೆ ಹೆಬ್ಬಾಗಿಲಾಗಿದೆ ಕೆಪಿಎಸ್ಸಿ. ಅದರ ಬಗ್ಗೆ ಯಾವ ತನಿಖೆ ತಗೋತೀರಿ? ಪ್ರಧಾನಿ ಮೋದಿ ಅವ್ರ ಮನೆ ಮುಂದೆ ಹೋಗಿ ನೀವು ಸ್ಟ್ರೈಕ್ ಮಾಡುವಂತ ನಿಮಗೆ ಸೊಡವಿದೆ, ಓಡೋಡಿ ಹೋಗ್ತೀರಿ. ನಾವ್ ಹೇಳ್ತೀವಿ ನೀವು ಕೆಪಿಎಸ್ಸಿ ಓಡ್ ಹೋಗ್ಬೇಡಪ್ಪ, ನಡ್ಕೋತ ಹೋಗ್ರಿ, ಕೆಪಿಎಸ್ಸಿ ಅಲ್ಲಿ ಬಾಜು ಇದೆ ಭ್ರಷ್ಟರು ಇದ್ದಾರೆ, ಅವ್ರು ಬೈಲಿ ತುಂಬರಿ ಅಂತ ಕೇಳ್ತಾ ಇದೀವಿ. ಈ ವಿಲೇಜ್ ಅಕೌಂಟ್ ಅಲ್ಲಿ ಏನಾಗದಪ್ಪ ಅಂದ್ರೆ ಮೊನ್ನೆ ಎಕ್ಸಾಮ್ ಆದಾಗ 2024 ಎಕ್ಸಾಮ್ ಆಗಿತ್ತು. ಆ ಎಕ್ಸಾಮ್ ದಲ್ಲಿ ತಗೊಂಡಂತ ಮಾರ್ಕ್ಸ್ 5. ಅದೇ ನಂತರ ಡಿಸೆಂಬರ್ ಅಲ್ಲಿ ಎಕ್ಸಾಮ್ ಆಯ್ತು. ಓನ್ಲಿ ಫಾರ್ 25 ದಿನದಾಗ ಎಕ್ಸಾಮ್ ಆಯ್ತು. ಪಿಡಿಒ ದಲ್ಲಿ ತಗೊಂಡದ್ದು 162 ಮಾರ್ಕ್ಸ್ ತಗೊಂಡು ಈ ರಾಜ್ಯಕ್ಕೆ 15ನೇ ರ್ಯಾಂಕ್ ಅದ ನಾವು. ಹಿಂಗಾಗಿ ಏನಾಗದಪ್ಪ ಅಂದ್ರೆ ಅಕ್ರಮ ಆಗೈತಿ. ಇದರಲ್ಲಿ ಸೂಕ್ತ ನ್ಯಾಯ ಒದಗಿಸಬೇಕಂತೇಳಿ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಸಾಕಷ್ಟು ಬಾರಿ ಸಿಎಂ ಅವರಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಶಿಕ್ಷಕರ ಕಿರುಕುಳ ಆರೋಪ ಹಿನ್ನೆಲೆ ನಾಪತ್ತೆಯಾಗಿದ್ದ ವಿದ್ಯಾರ್ಥಿಗಳು ಪತ್ತೆಯಾಗಿದ್ದಾರೆ. ತುಮಕೂರು ಜಿಲ್ಲೆಯ ಪಾವಗಡದ ಪಳವಳ್ಳಿಯಲ್ಲಿರುವ ವಸತಿ ಶಾಲೆಯಿಂದ ನಾಪತ್ತೆಯಾಗಿದ್ರು. ಶಿಕ್ಷಕಿ ಲತಾ ಹಲ್ಲೆಯಿಂದಲೇ ಓಡಿ ಹೋಗಿದ್ರು ಎಂಬ ಆರೋಪ ಕೇಳಿಬಂದಿದೆ. ವಿರೂಪಾಕ್ಷ, ವಿಷ್ಣುವರ್ಧನ್, ಹರ್ಷವರ್ಧನ್ ನಾಪತ್ತೆಯಾಗಿದ್ದ ವಿದ್ಯಾರ್ಥಿಗಳು ಪತ್ತೆಯಾಗಿದ್ದಾರೆ. ಬೆಂಗಳೂರಿಗೆ ತೆರಳುತ್ತಿದ್ದ ವಿದ್ಯಾರ್ಥಿಗಳನ್ನ ಅಧಿಕಾರಿಗಳು ಪತ್ತೆ ಹಚ್ಚಿ ಶಾಲೆಗೆ ವಾಪಸ್ ಕರೆತಂದಿದ್ದಾರೆ. ಮಗು ನಾಮಕರಣ ಕಾರ್ಯಕ್ರಮಕ್ಕೆ ಪತ್ನಿ ತಡವಾಗಿ ಬಂದಿದ್ದಕ್ಕೆ ಸಿಟ್ಟಿಗೆದ್ದ ಪತಿರಾಯ 11 ತಿಂಗಳ ಮಗುವನ್ನೇ ಎತ್ತಿ ನೆಲಕ್ಕೆ ಬಡಿದಿದ್ದಾನೆ. ಬೆಂಗಳೂರಿನ ಬನಶಂಕರಿ ಬಳಿಯ ಗೋಕುಲ್ ವೆಜ್ ಪಾರ್ಟಿ ಹಾಲ್ನಲ್ಲಿ ಘಟನೆ ನಡೆದಿದೆ. ಇನ್ನು ನೆಲಕ್ಕೆ ಅಪ್ಪಳಿಸಿದ ರಭಸಕ್ಕೆ ಮಗುವಿನ ತಲೆಬುರುಡೆಗೆ ಗಂಭೀರ ಗಾಯವಾಗಿದ್ದು, ಮಗುವಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಪತಿ ವಿನಾಯಕ್ ವಿರುದ್ಧ ಪತ್ನಿ ರಮ್ಯಾ ಬನಶಂಕರಿ ಠಾಣೆಯಲ್ಲಿ ದೂರು ನೀಡಿದ್ದು, ಆರೋಪಿ ವಿನಾಯಕನನ್ನ ಪೊಲೀಸರು ಜೈಲಿಗಟ್ಟಿದ್ದಾರೆ. ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂದು ಆರೋಪಿಸಿ ಹೆಡ್ ಕಾನ್ಸ್ಟೇಬಲ್ಗೆ ಹಿಗ್ಗಾಮುಗ್ಗಾ ಥಳಿಸಿದ ಘಟನೆ ಬೆಂಗಳೂರಿನ ಗಂಗಮ್ಮನಗುಡಿ ಸರ್ಕಲ್ ಬಳಿ ನಡೆದಿದೆ. ಸಂಜಯ್ ನಗರ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ್ ಅವರ ಮೇಲೆ ಹಲ್ಲೆ ನಡೆದಿದೆ. ಜಾಲಹಳ್ಳಿಗೆ ತೆರಳಲು ಅವರು ಬಸ್ ಹತ್ತಿದ್ರು. ಬಸ್ನಲ್ಲಿ ಮಹಿಳೆಯೊಬ್ಬರ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂದು ಮಾತಿಗೆ ಮಾತು ಬೆಳೆದು ದೊಡ್ಡ ಗಲಾಟೆಯಾಗಿದೆ. ಮಹಿಳೆ ಸಂಬಂಧಿಕರಿಗೆ ಕರೆ ಮಾಡಿ ಗಂಗಮ್ಮನಗುಡಿ ಸರ್ಕಲ್ ಬಳಿಗೆ ಕರೆಸಿಕೊಂಡಿದ್ಲು. ಬಸ್ಸಲ್ಲಿಗೆ ಬರ್ತಿದ್ದಂತೆ ಯುವಕರ ಗುಂಪು ಹಲ್ಲೆ ನಡೆಸಿದೆ. ಗಾಯಗೊಂಡಿರುವ ಪೇದೆ ಮಂಜುನಾಥ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮಹಿಳೆ ಹಾಗೂ ಪೊಲೀಸ್ ಪೇದೆ ಇಬ್ಬರು ಪ್ರತಿ ದೂರು ದಾಖಲಿಸಿದ್ದಾರೆ.
ಕೇಳಲ್ಲ ಸುಮ್ಮನೆ ಕೇಳಲ್ಲ ಸುಮ್ಮನೆ ಕೇಳಲ್ಲ ಸುಮ್ಮನೆ ಪೊಲೀಸ್ ಅಂತ ಅವನು ಪೊಲೀಸ್ ಅಂತ ಅವನು ಕೆಲಸದ ಅವಧಿಯಲ್ಲಿ ಪಿಡಿಒಗಳು ಸಿದ್ದರ ಬೆಟ್ಟದ ತಪ್ಪಲಿನಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ರು. ಘಟನೆ ಬಗ್ಗೆ ಗ್ಯಾರಂಟಿ ನ್ಯೂಸ್ ಮೊದಲು ಸುದ್ದಿ ಪ್ರಸಾರ ಮಾಡಿತ್ತು. ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 6 ಪಿಡಿಒಗಳು 2 ಕಾರ್ಯದರ್ಶಿಗಳನ್ನು ಅಮಾನತು ಮಾಡಲಾಗಿದೆ. ಪಿಡಿಒಗಳಾದ ರವಿಶಂಕರ್, ಗಿರೀಶ್, ಹರೀಶ್, ಪ್ರಶಾಂತ್, ದಿನೇಶ್, ಚಿರಂಜೀವಿ, ಕಾರ್ಯದರ್ಶಿಗಳಾದ ಕೆಂಪರಂಗಯ್ಯ, ಗಂಗಾಧರ್ ಅಮಾನತುಗೊಂಡವರು. ಕರ್ತವ್ಯದ ವೇಳೆ ಕಚೇರಿ ಕೆಲಸ ಬಿಟ್ಟು ಅಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಸಿದ್ದರ ಬೆಟ್ಟದಲ್ಲಿ ಕಳೆದ ಶುಕ್ರವಾರ ಎಣ್ಣೆ ಪಾರ್ಟಿ ಮಾಡಿರುವ ವಿಡಿಯೋ ವೈರಲ್ ಬೆನ್ನಲ್ಲೇ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ತನಿಖೆಗೆ ಆದೇಶಿಸಿದರು. ಇದೀಗ 8 ಅಧಿಕಾರಿಗಳ ವಿರುದ್ಧ ದಿಟ್ಟ ಕ್ರಮ ಕೈಗೊಳ್ಳಲಾಗಿದೆ. ಕಾರಿನಲ್ಲಿ ಕುಳಿತು ಮಾತನಾಡುತ್ತಿದ್ದ 2 ಮೇಲೆ ನೈತಿಕ ಪೊಲೀಸ್ ಕಿರಿ ನಡೆಸಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿಯಲ್ಲಿ ನಡೆದಿದೆ. ಇಲ್ಲಿ ಯಾಕೆ ಕೂತಿದ್ದೀರಿ ಎಂದು ಗಲಾಟೆ ಮಾಡಿದ ಪುಂಡರು ಮಾರಕಾಸ್ತ್ರಗಳಿಂದ ಯುವಕನ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಅರವಿಂದ ಭಾರದ್ವಾಜ್ ಮತ್ತು ಜ್ಯೋತಿ ಕಾರಿನಲ್ಲಿ ಮಾತನಾಡುತ್ತಿದ್ದರು. ಈ ವೇಳೆ ಸ್ಥಳೀಯರ ಗುಂಪು ಏಕಾಏಕಿ ಎಂಟ್ರಿ ಕೊಟ್ಟು ಹಲ್ಲೆ ನಡೆಸಿದ್ದಾರೆ. 4 ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ಉಳಿದ ಆರೋಪಿಗಳಿಗಾಗಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಬಲೆ ಬೀಸಿದ್ದಾರೆ. ಬೆಂಗಳೂರು ನಗರದ ಬಯತರಾಯನಪುರ ಬಳಿಯ ಐಟಿಐ ಲೇಔಟ್ನಲ್ಲಿ ಅಚ್ಚರಿಯ ಘಟನೆಯೊಂದು ಬೆಳಕಿಗೆ ಬಂದಿದೆ. ಉತ್ತರ ಪ್ರದೇಶ ಮೂಲದ ಮುಖೇಶ್ ಎಂಬಾತ ನಗರದಲ್ಲಿ ಭಿಕ್ಷಾಟನೆ ಮಾಡುವ ನೆಪದಲ್ಲಿ ಅಂಗವಿಕಲನತೆ ನಡೆಸಿ ಜನರನ್ನ ವಂಚಿಸುತ್ತಿದ್ದ. ಕರುಣೆ ಬರುವಂತೆ ಕುಂಟುತ್ತಾ ನಡೆದು ಜನರ ಸಹಾನುಭೂತಿ ಗಳಿಸುತ್ತಿದ್ದ ಈತ ಭಿಕ್ಷೆ ಬೇಡುವ ಸೋಗಿನಲ್ಲಿ ಮೊಬೈಲ್ ಫೋನ್ಗಳನ್ನು ಕದ್ದಿದ್ದ ಆರೋಪಕ್ಕೆ ಗುರಿಯಾಗಿದ್ದಾನೆ. ಸ್ಥಳೀಯರು ಈತನ ನಡವಳಿಕೆ ಬಗ್ಗೆ ಅನುಮಾನಗೊಂಡು ವಿಚಾರಿಸಿದಾಗ ಮುಖೇಶ್ನ ಕಳ್ಳಾಟ ಬಯಲಾಗಿದೆ. ಕೈಕಾಲು ನೆಟ್ಟಗಿದ್ರೂ ಕೂಡ ಶೋಕಿ ಜೀವನಕ್ಕಾಗಿ ಭಿಕ್ಷೆ ಬೇಡ್ತಾ ಮೊಬೈಲ್ ಕಳ್ಳತನ ಮಾಡ್ತಿದ್ದ ಎಂಬುದು ತಿಳಿದು ಬಂದಿದೆ. ಸ್ಥಳೀಯರ ಎದುರು ಸಿಕ್ಕಿಬಿದ್ದಾಗ ಆತ ನೆಟ್ಟಗೆ ನಿಂತು ಕೈ ಜೋಡಿಸಿ ಕ್ಷಮೆ ಯಾಚಿಸಿದ್ದಾನೆ. ಬಳಿಕ ಸಾರ್ವಜನಿಕರು ಆತನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅವಾಗಿಂದ 5 ಗಂಟೆಯಿಂದ ನಡಿ ಅಲ್ಲಡಿ ಅಲ್ಲಡಿ ಅಲ್ಲಿ ಅಡ್ಡಿದ್ರೆ ಗೊತ್ತಾಗಿ 10 ರೂಪಾಯಿ 100 ರೂಪಾಯಿ ಕೊಡೋಣ. ಸರ್ ಐಫೋನ್ ಮೊಬೈಲು ನೋಡಿ ನಾನು ಅವಾಗಲೇ ಅಂದೆ ಅವನು ಅಂತ ಕಲೆಕ್ಷನ್ $1,200,000 ನಾನು ಹೇಳಿಲ್ಲ ಅಂದ್ರೆ ನೋಡಿ ಯಾವ ಮಟ್ಟ ಮಾಡ್ತಾರೆ ನೋಡು. ನೀವು ಅಬ್ಸರ್ವ್ ಮಾಡಿ ಮಂಗಳೂರಿನಲ್ಲಿ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡ 82 ಕೋಟಿ ಮೌಲ್ಯದ ಮಾದಕ ವಸ್ತುವನ್ನು ಪೊಲೀಸರು ನಾಶಪಡಿಸಿದರು. ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಮಾದಕ ವಸ್ತು ವಶಕ್ಕೆ ಪಡೆಯಲಾಗಿತ್ತು. 157 ಡ್ರಗ್ಸ್ ಪೆಡ್ಲರ್ಗಳ ಬಂಧಿಸಿದ್ರು. ಮಾದಕ ವಸ್ತು ಸೇವಿಸಿದ 463 ವ್ಯಕ್ತಿಗಳ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ. ಹಣದ ವಿಚಾರವಾಗಿ ಕಿರಿಕ್ ತೆಗೆದು ಮಹಿಳೆಯ ಬೆನ್ನಿಗೆ ಚಾಕು ಇರಿದ ಘಟನೆ ಬೀದರ್ ನಗರದ ಗುಂಪಾರಿಂಗ್ ರೋಡ್ ಬಳಿ ನಡೆದಿದೆ. ಮನೆಗೆ ನುಗ್ಗಿ ಮಹಿಳೆಯ ಬೆನ್ನಿಗೆ ಚಾಕು ಇರಿದು ಆರೋಪಿ ಪರಾರಿಯಾಗಿದ್ದಾನೆ. ಚಾಕು ಇರಿತಕ್ಕೆ ಒಳಗಾದ ಮಹಿಳೆಯನ್ನ ಶೋಭಾ ಎಂದು ಗುರುತಿಸಲಾಗಿದೆ. ಮಹಿಳೆಯ ಮಗಳ ಮೇಲೂ ಚಾಕುವಿನಿಂದ ಹಲ್ಲೆ ನಡೆಸಲಾಗಿದೆ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳು ಮಹಿಳೆಗೆ ಚಿಕಿತ್ಸೆ ನೀಡಲಾಗಿದೆ. ಘಟನೆ ಸಂಬಂಧ ಓರ್ವ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ. ಘಟನೆ ಸಂಬಂಧ ಡಿಸಿಆರ್ಇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಹೊರವಲಯದಲ್ಲೂ ಮನಿ ಡಬ್ಲಿಂಗ್ ದಂಧೆ ಪ್ರಕರಣಗಳು ಹೆಚ್ಚಾಗ್ತಿವೆ.
ಕಡಿಮೆ ಇನ್ವೆಸ್ಟ್ಮೆಂಟ್ ಮೋರ್ ಪ್ರಾಫಿಟ್ ಎಂದು ಜನರಿಗೆ ಪಂಗನಾಮ ಹಾಕ್ತಿದ್ದಾರೆ. ಶ್ರೀ ಕಾಳಿಕಾದೇವಿ ಎಂಟರ್ಪ್ರೈಸಸ್ನಿಂದ ಮಹಾಮೋಸ ಆಗಿದೆ ಎಂದು ಗ್ರಾಹಕರು ಆರೋಪ ಮಾಡಿದ್ದಾರೆ. ದೇವನಹಳ್ಳಿ, ಚಿಕ್ಕಜಾಲ, ದೊಡ್ಡಬಳ್ಳಾಪುರ ಸೇರಿದಂತೆ ಹಲವೆಡೆ ಈ ಕಂಪನಿ ಬ್ರಾಂಚ್ ಹೊಂದಿದೆ. ದೇವನಹಳ್ಳಿ ಬಳಿಯ ಬೈಚಾಪುರದಲ್ಲಿರುವ ಬ್ರಾಂಚ್ನಿಂದ ಮೋಸ ಆಗ್ತಿದೆ ಎಂದು ಜನರು ಆರೋಪಿಸಿದ್ದಾರೆ. ಹಣ ಹೂಡಿಕೆ ಮಾಡಿರುವ ಗ್ರಾಹಕರಿಗೆ ವಾಪಸ್ ಕೊಡ್ತಿಲ್ವಂತೆ. 1,10,000 ಡೆಪಾಸಿಟ್ ಮಾಡಿ 5 ತಿಂಗಳಂತೆ ಪ್ರತಿ ತಿಂಗಳು 23,250 ರೂಪಾಯಿ ಕೊಡುವಂತೆ ಆಮಿಷವೊಡ್ಡಿ ಜನರಿಗೆ ಮೋಸ ಮಾಡ್ತಿದ್ದಾರೆ. ಘಟನೆ ಕುರಿತು ದೇವನಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟರೂ ಕ್ರಮ ಆಗ್ತಿಲ್ಲ ಎಂದು ಗ್ರಾಹಕರು ಅಳಲು ತೋಡಿಕೊಂಡಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ರಾತ್ರಿ ವೇಳೆ ಇಡೀ ಬೈಕ್ ಅನ್ನು ಎಗರಿಸುವ ಕಳ್ಳರ ಬಗ್ಗೆ ಕೇಳಿರ್ತೀರಿ. ಆದರೆ ನಗರದಲ್ಲಿ ಈಗ ವಿಚಿತ್ರ ರೀತಿಯ ಕಳ್ಳರ ಗ್ಯಾಂಗ್ ಒಂದು ಹಾವಳಿ ಶುರುವಾಗಿದ್ದು ಸಾರ್ವಜನಿಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ಕದಿಮರು ಬೈಕ್ ಕದಿಯುವಂತೆ ನಟಿಸಿ ಕೊನೆಗೆ ಬೈಕ್ನ ಸೈಡ್ ಮಿರರ್ಗಳನ್ನು ಮಾತ್ರ ಕದ್ದು ಪರಾರಿಯಾಗ್ತಿದ್ದಾರೆ. ಕಳೆದ 3 ದಿನಗಳಿಂದ ನಗರದ ವಿವಿಧ ಪ್ರದೇಶಗಳಲ್ಲಿ ಇಂತಹ ಬೈಕ್ ಮಿರರ್ ಕಳ್ಳತನ ಪ್ರಕರಣಗಳು ದಿಢೀರ್ ಹೆಚ್ಚಾಗಿವೆ. ಮುಂಜಾನೆ 3 ಗಂಟೆಯ ಸುಮಾರಿಗೆ ರಸ್ತೆಗಳು ಸೈಲೆಂಟ್ ಆಗಿದ್ದಾಗ ಬರುವ ಈ ಕಳ್ಳರು ತಮ್ಮ ಕಾರ್ಯಾಚರಣೆ ನಡೆಸಿದ್ದಾರೆ. 2 ಬೈಕ್ಗಳಲ್ಲಿ ಬರುವ 3 ದುಷ್ಕರ್ಮಿಗಳಲ್ಲಿ 2 ರಸ್ತೆಯಲ್ಲಿ ಕಾವಲು ಕಾಯ್ದಿದ್ರೆ ಮತ್ತೊಬ್ಬ ಕ್ಷಣಾರ್ಧದಲ್ಲಿ ಬೈಕ್ಗಳ ಮಿರರ್ಗಳನ್ನ ಕಳಚಿ ಪರಾರಿಯಾಗ್ತಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಸಿಟಿವಿ ದೃಶ್ಯ ಟ್ಯಾಗ್ ಮಾಡಿ ಸಾರ್ವಜನಿಕರು ದೂರು ನೀಡಿದ್ದಾರೆ. ತೆರೆದ ಬಾವಿಯಲ್ಲಿ ಈಜಲು ಹೋಗಿ ವಿದ್ಯಾರ್ಥಿ ಮೃತಪಟ್ಟಿರುವ ಘಟನೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ತೊಳಲಿ ಗ್ರಾಮದಲ್ಲಿ ನಡೆದಿದೆ. ಕಾಚೇನಹಳ್ಳಿ ಗ್ರಾಮದ ಗೌತಮ್ ಮೃತ ದುರ್ದೈವಿ ಎಂದು ಗುರುತಿಸಲಾಗಿದೆ. ನಿನ್ನೆ ಸಂಜೆ ಕಾಲೇಜು ಮುಗಿಸಿ ಸ್ನೇಹಿತರ ಜೊತೆ ಬಾವಿಗೆ ಈಜಲು ಹೋದಾಗ ದುರ್ಘಟನೆ ಸಂಭವಿಸಿದೆ. ಘಟನೆ ಸಂಬಂಧ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಗ್ರಾಮದಲ್ಲಿ ಗ್ರೋಸರಿ ಫಾರ್ ಯು ಕಂಪನಿಗೆ ಕಟ್ಟಿದ್ದ 15 ಲಕ್ಷ ಹಣ ವಾಪಸ್ ಬರದಿದ್ದಕ್ಕೆ ಮನನೊಂದು ಗೃಹಿಣಿ ನಾಗಮಣಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 1.5 ವರ್ಷದ ಹಿಂದೆ ಹಣ ಹೂಡಿಕೆ ಮಾಡಿದ್ದ ನಾಗಮಣಿ ಸಾಲ ತೀರಿಸಲಾಗದೆ ಈ ಹಂತಕ್ಕೆ ತಲುಪಿದ್ದಾರೆ. ಸಾತನೂರು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದ್ದಕ್ಕಿದ್ದಂತೆ 11 ತಿಂಗಳ ಹೆಣ್ಣು ಮಗು ಮೃತಪಟ್ಟಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಹನುಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಖಾಸಗಿ ಆಸ್ಪತ್ರೆ ವೈದ್ಯರ ಎಡವಟ್ಟಿಗೆ ಮಗು ಸಾವನ್ನಪ್ಪಿದೆ ಎಂದು ಪೋಷಕರು ಆರೋಪ ಮಾಡಿದ್ದಾರೆ. ಅವಧಿ ಮುಗಿದ ಔಷಧಿ ನೀಡಿದ್ದರಿಂದ ಮಗು ಸಾವು ಎಂದು ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಹನುಮನಹಳ್ಳಿ ವಸುಂಧರಾ ಲೋಕೇಶ್ ದಂಪತಿ ಪುತ್ರಿ ಪೂರ್ವಿಕಾ ಮೃತ ಮಗು ಎಂದು ಗುರುತಿಸಲಾಗಿದೆ. ನಕಲಿ ಗನ್ ಹಿಡಿದು ಬೆದರಿಸಿ ಕೊಲೆಗೆ ಯತ್ನ ನಡೆದಿರುವ ಘಟನೆ ಕಲಬುರಗಿ ನಗರದ ಬೀರಲಿಂಗೇಶ್ವರ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ನಡೆದಿದೆ. ಜುಲೈ 22ರಂದು ನಡೆದಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬಾರ್ ಎಸಿ ರೂಮ್ನಲ್ಲಿ ಸೈಯದ್ ಜಿಲಾಲ್ ಮತ್ತು ಜಾವೇದ್ ಪಟೇಲ್ ಗುಟ್ಕಾ ತಿಂದು ಉಳಿತಿದ್ರು. ಇದನ್ನ ಪ್ರಶ್ನಿಸಿದ್ದಕ್ಕೆ ಬಾರ್ ಮಾಲೀಕನಿಗೆ ಕೊಲೆ ಯತ್ನಕ್ಕೆ ನಡೆಸಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು 2 ಆರೋಪಿಗಳನ್ನ ಬಂಧಿಸಿದ್ದಾರೆ. ಘಟನೆ ಸಂಬಂಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಾರಿ ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಘಟನೆಯು ಶೃಂಗೇರಿಯ ನೆಮ್ಮಾರ್ ಸರ್ಕಲ್ನಲ್ಲಿ ನಡೆದಿದೆ. ಬುಕಡಿಬೈಲ್ ನಿವಾಸಿ ಲಿಂಗಪ್ಪ ಗೌಡ ಮೃತ ದುರ್ದೈವಿ. ಘಟನೆ ಸಂಬಂಧ ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ 60ಕ್ಕೂ ಹೆಚ್ಚು ಜಾನುವಾರುಗಳ ರಕ್ಷಣೆ ಮಾಡಿರುವ ಘಟನೆ ಮೈಸೂರು ಜಿಲ್ಲೆಯ ನಂಜನಗೂಡು ಚಾಮರಾಜನಗರ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಪಿಎಸ್ಐ ಬಸವರಾಜು ನೇತೃತ್ವದಲ್ಲಿ ಜಾನುವಾರುಗಳ ರಕ್ಷಣೆ ಮಾಡಿದ್ದು ಲಾರಿ ಕ್ಲೀನರ್ ಬಂಧಿಸಲಾಗಿದ್ದು 2 ಚಾಲಕರು ಪರಾರಿಯಾಗಿದ್ದಾರೆ. 2 ಕ್ಯಾಂಟನ್ನಲ್ಲಿ ಆರೋಪಿಗಳು ಜಾನುವಾರು ಸಾಗಾಟ ಮಾಡ್ತಿದ್ರು. ಪೊಲೀಸರನ್ನ ನೋಡ್ತಿದ್ದಂತೆ ವಾಹನಗಳನ್ನು ಬಿಟ್ಟು 2 ಡ್ರೈವರ್ಗಳು ಪರಾರಿಯಾಗಿದ್ದಾರೆ. ಘಟನೆ ಸಂಬಂಧ ದೊಡ್ಡ ಕವಲಂದೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಕಸ್ಮಿಕ ಬೆಂಕಿ ತಗುಲಿ ಕುರಿ ಶೆಡ್ ಹೊತ್ತಿ ಉರಿದಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಚಿಕ್ಕಂದವಾಡಿ ಗ್ರಾಮದಲ್ಲಿ ನಡೆದಿದೆ. ಘಟನೆಯಲ್ಲಿ 400ಕ್ಕೂ ಹೆಚ್ಚು ಕುರಿ, ಮೇಕೆ ಹಾಗೂ 5,000ಕ್ಕೂ ಅಧಿಕ ಕೋಳಿ ಮರಿ ಸಾವನ್ನಪ್ಪಿವೆ. ಗ್ರಾಮದ ಭಾಗ್ಯಮ್ಮ ಎಂಬುವರ ತೋಟದಲ್ಲಿ ಅಗ್ನಿ ಅವಘಡ ನಡೆದಿದ್ದು ಅಂದಾಜು 1 ಕೋಟಿಗೂ ಅಧಿಕ ನಷ್ಟವಾಗಿದೆ ಎಂದು ತಿಳಿದು ಬಂದಿದೆ. ಘಟನೆ ಸಂಬಂಧ ಚಿಕ್ಕಜಾಜೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ.
ಆಹಾರ ಅರಸಿ ನಾಡಿಗೆ ಬರುವ ಕರಡಿಗಳು ಆಗಾಗ ಜನವಸತಿ ಪ್ರದೇಶ ಹಾಗೂ ಗ್ರಾಮಗಳಲ್ಲಿ ಪ್ರತ್ಯಕ್ಷಗೊಂಡು ಆತಂಕ ಸೃಷ್ಟಿಸುತ್ತವೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಯರೇಹಳ್ಳಿ ಗ್ರಾಮದಲ್ಲಿ ಕರಡಿ ಕಾಣಿಸಿಕೊಂಡಿದ್ದು ಇಡೀ ಗ್ರಾಮದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಯರೇಹಳ್ಳಿ, ಕೂಲಂಬಿ, ಕುಂದೂರು ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಕರಡಿ ಓಡಾಟ ನಡೆಸಿದ್ದು ರೈತರು ಆತಂಕ ಹೆಚ್ಚಾಗಿದೆ. ರಾತ್ರಿ ವೇಳೆ ಜಮೀನುಗಳಿಗೆ ತೆರಳಲು ರೈತರು ಹೆದರುತ್ತಿದ್ದಾರೆ. ಅಲ್ಲದೆ ತೋಟದಲ್ಲಿ ಅಳವಡಿಸಿರುವ ಪೈಪ್ಲೈನ್ ವಾಲ್ಗಳನ್ನು ಮುರಿದು ಹಾಕ್ತಿವೆ. ಕೂಡಲೇ ಕರಡಿಗಳನ್ನು ಸೆರೆ ಹಿಡಿದು ದೂರದ ಅರಣ್ಯ ಪ್ರದೇಶಕ್ಕೆ ಬಿಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಂಡ್ಯದಲ್ಲಿ 8 ಕುರಿಗಳನ್ನು ತಿಂದು ಹೋಗಿದ್ದ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಚಿರತೆ ಸೆರೆಯಾಗಿದೆ. ಮೊನ್ನೆಯಷ್ಟೇ ನಾಯಕನಹಳ್ಳಿ ಗ್ರಾಮದ ರೈತ ಪ್ರೇಮೇಶ್ ಎಂಬುವರ ಕುರಿ ಕೊಟ್ಟಿಗೆಯಲ್ಲಿ 8 ಕುರಿಗಳನ್ನು ತಿಂದು ಹಾಕಿತ್ತು. ಆ ಚಿರತೆ ಮತ್ತೆ ಬರುವ ಸೂಚನೆ ಅರಿತು ಅರಣ್ಯ ಇಲಾಖೆಯಿಂದ ಬೋನ್ ಇರಿಸಲಾಗಿತ್ತು. ಮತ್ತೆ ಬಂದು ಬೋನ್ನಲ್ಲಿದ್ದ ಕುರಿ ತಿನ್ನಲು ಹೋಗಿ ಬೋನಿನಲ್ಲಿ ಸೆರೆಯಾಗಿದೆ. ಇನ್ನು ಸಿಬ್ಬಂದಿ ಸೆರೆ ಸಿಕ್ಕ ಚಿರತೆಯನ್ನ ಕಾಡಿಗೆ ಕೊಂಡೊಯ್ದಿದ್ದಾರೆ. ಇನ್ನೂ ಚಿರತೆಗಳಿದ್ದು ಅವುಗಳನ್ನು ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ದಾವಣಗೆರೆಯ ಚನ್ನಗಿರಿಯ ಲಕ್ಷ್ಮೀಪುರ ಅರಣ್ಯ ಪ್ರದೇಶದಲ್ಲಿ 2 ಜಿಂಕೆಗಳನ್ನು ಬೇಟೆಯಾಡಿದ ಆರೋಪಿಯನ್ನ ಪೊಲೀಸ್ ಇಲಾಖೆ ಸಿಬ್ಬಂದಿ ಬಂಧಿಸಿದ್ದಾರೆ. ಮಲ್ಲಿಕೆರೆ ಗ್ರಾಮದ ದಿವಾಕರ್ ಬಂಧಿತ ಆರೋಪಿ. ಅರಣ್ಯ ಪ್ರದೇಶದಲ್ಲಿ 6 ಜನ ಆರೋಪಿಗಳು 2 ಜಿಂಕೆಯನ್ನ ಬೇಟೆಯಾಡಿದ್ರು. ಅವುಗಳ ಮಾಂಸವನ್ನ ಸಾಗಾಟ ಮಾಡುತ್ತಿರುವಾಗ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ವಲಯ ಅರಣ್ಯಾಧಿಕಾರಿ ಮಸ್ತಾನ್ ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ. ಬಂಧಿತರಿಂದ 2 ಜಿಂಕೆ ತಲೆ, ಮಾಂಸ, ಕೃತ್ಯಕ್ಕೆ ಬಳಸಿದ ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ಉಳಿದ ಆರೋಪಿಗಳಿಗಾಗಿ ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಮೊಟ್ಟೆಗಳ ಸಮಸ್ಯೆ ಎದುರಾಗಿದೆ. ಏಕಾಏಕಿ ಮೊಟ್ಟೆಯ ಬೆಲೆ ಏರಿಕೆಯಿಂದಾಗಿ ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕರು ತಮ್ಮ ಜೇಬಿನಿಂದಲೇ ಹಣ ನೀಡಲಾಗುತ್ತಿದೆ. ರಾಜ್ಯದಲ್ಲಿ ಒಂದು ಮೊಟ್ಟೆ ಬೆಲೆ 7.5 ರೂಪಾಯಿಯಿಂದ 8 ರೂಪಾಯಿ ಏರಿಕೆಯಾಗಿದೆ. ಆದರೆ ಸರ್ಕಾರದಿಂದ 5.5 ರೂಪಾಯಿ ಮಾತ್ರ ಬರ್ತಿದೆ. ಇದರಿಂದ ಉಳಿದ ಹಣಕ್ಕೆ ಮುಖ್ಯ ಶಿಕ್ಷಕರು ವಹಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಚಿಕ್ಕೋಡಿ ಡಿಡಿಪಿಐ ಆರ್ಎಸ್ ಸೀತಾರಾಮು ಮಾತನಾಡಿ, ಈಗಾಗಲೇ ಮೊಟ್ಟೆ ಸಮಸ್ಯೆ ಕುರಿತು ಸಭೆಗಳನ್ನು ಮಾಡಲಾಗಿದೆ. ಸಭೆಯ ಬಳಿಕ ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರದ ಗಮನಕ್ಕೆ ಕೂಡ ತರಲಾಗಿದೆ ಅಂತ ಹೇಳಿದರು. ಮಂಡ್ಯದ ಪ್ರವಾಸಿ ತಾಣ ಕರಿಘಟ್ಟ ಬೆಟ್ಟದಲ್ಲಿ ಮದ್ಯ ವ್ಯಸನಿಗಳ ಹಾವಳಿ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಪ್ರವಾಸಿ ತಾಣ ಕರಿಘಟ್ಟ ಬೆಟ್ಟದಲ್ಲಿ ಹಲವು ಕಡೆ ಈಗ ಎಚ್ಚರಿಕೆ ನಾಮಫಲಕ ಅಳವಡಿಕೆ ಮಾಡಿದೆ. ಟೌನ್ ಇನ್ಸ್ಪೆಕ್ಟರ್ ಬಿಜಿ ಕುಮಾರ್ ಖುದ್ದು ನಿಂತು ನಾಮಫಲಕ ಅಳವಡಿಕೆ ಮಾಡಿ ಮದ್ಯಪ್ರಿಯರಿಗೆ ಎಚ್ಚರಿಕೆ ನೀಡಿದ್ದಾರೆ. ಬೆಟ್ಟದಲ್ಲಿ ಅನೈತಿಕ ಚಟುವಟಿಕೆ ಹಾಗೂ ಮದ್ಯಪಾನ ಮಾಡುವವರ ಮೇಲೆ ನಿಗಾ ಇಡಲು ಸಿಬ್ಬಂದಿಗೆ ಸೂಚನೆ ನೀಡಿದ್ದಾರೆ. ಕಳೆದ 1 ಗಂಟೆಯಿಂದ ಯಾದಗಿರಿಯಲ್ಲಿ ಧಾರಾಕಾರ ಮಳೆಯಾಗಿದೆ. ನಗರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಮಳೆಯಾಗಿದ್ದು ವರುಣನ ಕೃಪೆಯಿಂದ ಅನ್ನದಾತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಭಾರೀ ಮಳೆ ಹಿನ್ನೆಲೆ ಬಸವಸಾಗರ ಜಲಾಶಯಕ್ಕೆ 62,000 ಕ್ಯೂಸೆಕ್ ನೀರು ಒಳಹರಿವು ಹೆಚ್ಚಳವಾಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ 90,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಜಲಾಶಯಕ್ಕೆ 62,000 ಕ್ಯೂಸೆಕ್ ನೀರು ಒಳಹರಿವು ಹಿನ್ನೆಲೆ ಡ್ಯಾಂನಲ್ಲಿ 33.33 ಸಂಗ್ರಹ ಸಾಮರ್ಥ್ಯ ಇದ್ದು ಜಲಾಶಯದಲ್ಲಿ 31.41 ಟಿಎಂಸಿ ನೀರು ಸಂಗ್ರಹವಾಗಿದೆ.